ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ 0265 ಇದು ಹೊಸ ರೊಟ್ಟಿ ಕಬ್ಬ. ನಾನು ಈ ಕಬ್ಬನ್ನು ಈಗ ಒಂದು ತಿಂಗಳಿಂದ ವಿಡಿಯೋ ಮಾಡಿದ್ನಿ. ಮತ್ತು ಹೊಳ್ಳಿ ನಾನು ಈಗ ಒಂದು ತಿಂಗಳದೊಳಗನ ಈ ಕಬ್ಬ ಎಷ್ಟು ಬೆಳವಣಿಗೆ ಆಗೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ. ನೋಡ್ತೇವಲ್ಲ, ಇದು ಹೊಸ ರೊಟ್ಟಿ ಕಬ್ಬ ನೋಡ್ರಿ. ಈ ಕಬ್ಬಿನ ಹೆಸರ 0265. ಈ ಕಬ್ಬನ್ನು ನಾನು ಮೊನ್ನೆ ವಿಡಿಯೋ ಮಾಡಿದ್ನಲ್ಲ, ಅವಾಗಿನಕ್ಕಿಂತ ಈ ಕಬ್ಬ ಭಾಳ ಬೆಳವಣಿಗೆ ಆಗೈತೆ ಅಂತ ಹೇಳ್ಯಾರ ನನ್ನ ಹೇಳ್ತಾನು. ಯಾಕಂತಂದ್ರೆ ಈಗ ನಾನು ಮೊನ್ನೆ ವಿಡಿಯೋ ಮಾಡಿಕ್ಯಾರ ಕರೆಕ್ಟ್ ನಮಗೆ ಒಂದು ತಿಂಗಳು ಆಗ್ತದೆ. ಈಗ ಒಂದು ತಿಂಗಳಿಗೆ ಇದಕ್ಕೆ ವಿಡಿಯೋ ಮಾಡಿದೆಲ್ಲ ಅವಾಗಿನದಕ್ಕೆ ಈಗ ಒಂದಕ್ಕೆ ಕಬ್ಬ ಭಾಳ ಡಿಫ್ರೆನ್ಸ್ ಆಗೈತೆ ಅಂತ ಹೇಳ್ಯಾರ ನಾನು ರೈತರಿಗೆ ಹೇಳ್ತಾನೆ. ನೋಡ್ತಾರಲ್ಲ, ಕಬ್ಬ ಗ್ರೀನು ಹಂಗೈತಿ, ಆಮೇಲೆ ಬೆಳವಣಿಗೆ ಚಲೋ ಐತಿ ನೋಡ್ರಿ. ಆಮೇಲೆ ಈ ಕಬ್ಬ ಯಾವುದೋ ಕಾರಣಕ್ಕೂ ಬೀಳೋದಿಲ್ಲ ನೋಡ್ರಿ. ನೋಡ್ತಾರಲ್ಲ, ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಆದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ ನೋಡ್ರಿ. ಯಾಕಂದ್ರೆ ಈಗ ನಾನು ಪ್ರತಿ ಒಂದು ತಿಂಗಳಿಗೊಮ್ಮೆ ಈ ಕಬ್ಬನ್ನು ವಿಡಿಯೋ ಮಾಡ್ಕೊಂಡು ಹೋಗ್ತಾನೆ. ಈಗ ನಾವು ಮೊದಲೇ ವಿಡಿಯೋ ಮಾಡಿದಲ್ಲ, ಅದಕ್ಕೆ ಇದಕ್ಕೆ ಅವಾಗಿಗಿನಕ್ಕಿಂತ ಈಗ ಈ ಕಬ್ಬ ಭಾಳ ಡಿಫ್ರೆನ್ಸ್ ಅಂತ ಹೇಳ್ಯಾರ ನಾ ಹೇಳ್ತೇನೆ. ನೋಡ್ತಾರಲ್ಲ, ಬರೀ ಈ ಕಬ್ಬ ಬೆಳವಣಿಗೆ ಎಷ್ಟು ಅಂತ ಹೇಳ್ಯಾರ ನೋಡೋಣ ಅಂತ. ಈಗ ನೋಡತ್ತವಲ್ಲ, ಈ ಕಬ್ಬ ಒಂದು ತಿಂಗಳದಾಗ ಎಷ್ಟು ಬೆಳವಣಿಗೆ ಆಗೈತೆ ಅಂತಂತಂದ್ರೆ ನೋಡ್ರಿ. ಇದು ಪ್ರತಿಯೊಂದು ಗಡ್ಡಿ ನೋಡ್ರಲ್ಲ, ಇದು ಗಡ್ಡಿ ಸೈಜು ಅಂತಂತಾರೆ, ಕಬ್ಬು ಗದ್ರಾಗೈತಿ. ಆಮೇಲೆ ನೋಡ್ರಿ, ಕಬ್ಬು ಹೈಟ್ ಆಗೈತಿ ನೋಡ್ರಿ. ನಾವು ಮೊನ್ನೆ ವಿಡಿಯೋ ಮಾಡಿದ್ನಲ್ಲ, ವಿಡಿಯೋ ಮಾಡೋ ಮುಂದೆ ಈ ಕಬ್ಬಿನ ಗಣಿಕೆ 7 ಗಣಿಕೆ ಇತ್ತು. ಈಗ ಒಂದೇ ತಿಂಗಳದಾಗನ 3 ಗಣಿಕೆ ಕಬ್ಬ ಬೆಳತಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ಈ ವಿಷಯನೂ ಹೇಳ್ತಾನೆ. ಗೊತ್ತಲ್ಲ, ಇದು ಒಂದು ತಿಂಗಳದೊಳಗನ 3 ಗಣಿಕೆ ಕಬ್ಬ ಬೆಳೆದತಿ. ಅದಕ್ಕಾಗಿ ನಾ ಈ 0265 ಕಬ್ಬ ಐತಲ್ಲ, ಇದು ಹೊಸ ರೊಟ್ಟಿ ಕಬ್ಬ. ಇದು ಇಳುವರಿನೂ ಬಂಪರ್ ಐತಿ, ಆಮೇಲೆ ಇದು ಕುಳಿನೂ ಚಲೋ ಬರ್ತೈತಿ. ಅದಕ್ಕಾಗಿ ನಾನು ಇದು ಕಬ್ಬು ಕಟಾವು ಆಗೋ ಮಟನು ಪ್ರತಿಯೊಂದು ತಿಂಗಳಿಗೆ ಎಷ್ಟೆಷ್ಟು ಗಣಿಕೆ ಕಬ್ಬು ಬೆಳಿತೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ. ಅದಲ್ಲ, ಇದು ಕಬ್ಬು ಕಟಾವು ಆಗೋ ಮಟನು ಸಂಪೂರ್ಣ ಈ ಕಬ್ಬಿನ ಬಗ್ಗೆ ಮಾಹಿತಿಯನ್ನು ನಾನು ರೈತ ಮಿತ್ರರಿಗೆ ನಾನು ಮ್ಯಾಗಿನ ಮ್ಯಾಗ ಇದನ್ನು ತಿಳಿಸ್ಕೊತಿರ್ತೇನೆ. ಗೊತ್ತಲ್ಲ, ಇದು ಪ್ರತಿಯೊಂದು ಮರಿನೂ ಒಟ್ಟ ಫೇಲ್ ಆಗಿಲ್ಲ, ಎಲ್ಲ ಕಬ್ಬಾಗ್ಯದ ಅಂತ ಹೇಳ್ಯಾರ ನಮಗೆ ನೋಡೋಕೆ ಗೊತ್ತಾಕೈತಿ. ಗೊತ್ತಲ್ಲ, ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ. ನಮ್ಗೆ ಅನಿಸಿದ ಮೇಟಿಗೆ ಒಂದೊಂದು ಸಸಿ ಒಳಗೆ 8ರಿಂದ 10 ಮರಿ ಇದಾವೆ ಅಂದಾಜು. ಈಗ ನಾವು ಕಬ್ಬ ನೋಡ್ಕೊಡ್ದು ನಮಗೆ ಗುರ್ತಾಕತಿ, ಒಂದೊಂದು ಕಬ್ಬ 3 kg ಆಕ್ಕತ್ತಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ತಾನು ನೋಡ್ರಿ. ಮತ್ತು ಈ ಕಬ್ಬತ್ತಲ್ಲ, ಇದು ಒಂದು ತಿಂಗಳದೊಳಗನ ಕಲರು ಚೇಂಜ್ ಆಗೈತಿ, ಕಲರು ಫುಲ್ ಐತಿ. ಆಮೇಲೆ ನೋಡ್ರಿ, ಗಡ್ದ್ರು ಫುಲ್ ಐತಿ. ಆಮೇಲೆ ಬೆಳವಣಿಗೆ ಬಂಪರ್ ಐತಿ. ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ, ಈಗೇನು ಹೊಸ ವೆರೈಟಿ ಕಬ್ಬು ಬಂದವಲ್ಲ, ಈ ಕಬ್ಬಿನ ಬಗ್ಗೆ ಈಗ ನಾನು 8ರಿಂದ 10 ವೆರೈಟಿ ಹೊಸ ವೆರೈಟಿ ಕಬ್ಬನ್ನು ನಾನು ವಿಡಿಯೋ ಮಾಡಿದ್ದೇನೆ. ಅವನು ನಾನು ಪ್ರತಿ ತಿಂಗಳಿಗೊಮ್ಮೆ ಅವ ಬೆಳವಣಿಗೆ ಹೆಂಗದಾವು, ಆಮೇಲೆ ಆ ಕಬ್ಬಿನ ಜಾತಿ ಯಾವುದು, ಮತ್ತು ಕಬ್ಬು ಬೀಳ್ತೈತಿಲ್ಲೋ, ಆಮೇಲೆ ಎಕರೆ ಇಳುವರಿದಾಗ ಅದು ಎಷ್ಟು ಬರ್ತೈತಿ ಅನ್ನೋದನ್ನು ನಾವು ಸಂಪೂರ್ಣ ತಿಳ್ಕೊಂಡಿಕ್ಯಾರ ಮ್ಯಾಗ ನಾನು ರೈತ ಮಿತ್ರರಿಗೆ ಈ ವಿಷಯವನ್ನು ತಿಳಿಸ್ತಾನೆ. ಯಾಕಂತಂದ್ರೆ ಈಗ ನಾವು ಹಳೆ ವೆರೈಟಿ ಕಬ್ಬ ಬಿಟ್ಕ್ಯಾರ, ಈ ಹೊಸ ವೆರೈಟಿ ಕಬ್ಬ ಹಾಕಿದ್ವು ಅಂತಂತಂದ್ರೆ ಇಳುವರಿನ ಬಂಪರ್ ಆಕತಿ ನೋಡ್ರಿ. ಇದು ಒಂದು ತಿಂಗಳದಾಗನ ಬಂಪರ್ ಬೆಳಿಬೋದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ನನ್ನ ರೈತ ಮಿತ್ರರಿಗೆ ಇನ್ನೊಂದು ಏನು ಹೇಳ್ತಂತಂದ್ರೆ, ಈಗ ನೋಡತ್ತವಲ್ಲ, ಈ 0265 ಈ ಕಬ್ಬಿಗೆ ಡೊಣ್ಣೆ ಹುಣ್ಣು ಹತ್ತೋದಿಲ್ಲ. ಆಮೇಲೆ
ಈ ಕಬ್ಬಿಗೆ ಯಾವುದೇ ಥರನಾಗಿ ರೋಗ ಬೀಳೋದಿಲ್ಲ ನೋಡ್ರಿ. ಕಬ್ಬು ಮಾತ್ರ ಭಾಳ ಹೆಲ್ದಿ ಐತಿ ಗೊತ್ತಲ್ಲ. ಅದಕ್ಕಾಗಿ ನಾನು ಇನ್ನು ಕರೆಕ್ಟ್ ನಮಗೆ ಇನ್ನು 1 ತಿಂಗಳು ಬಿಟ್ಕ್ಯಾರ ಮಾತನ ಇದನ್ನು ಈ ಕಬ್ಬಿನ ವಿಡಿಯೋ ಮಾಡ್ತಾನೆ. ಆವಾಗ ಈ ಕಬ್ಬಿನ ಗಣಿ ಈಗ 10 ಗಣಿಕೆ ಐತಿ. ಇನ್ನು 1 ತಿಂಗಳಿಗೆ ಇದು ಎಷ್ಟು ಗಣಿಕೆ ಆಕತ್ತೆ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ಹೇಳ್ತಾನು. ಮತ್ತು ಗಣಿಕೆ ಎಷ್ಟಾಗೈತೆ ಅಂತ ಅದನ್ನು ಹೇಳ್ತಾನು. ನಂತರ ಬೆಳವಣಿಗೆ ಎಷ್ಟಾಗೈತೆ ಅದನ್ನು ಹೇಳ್ತಾನು. ನಂತರ ಈ ಕಬ್ಬಿಗೆ ಯಾವ ಥರನಾಗಿ ರೋಗಿಲ್ಲ ಅಂತ ಹೇಳ್ಕ್ಯಾರ. ಈ ಸದ್ಯ ನೋಡೋಕೆ ನಮ್ಗೆ ಗುರ್ತಾಕತ್ತೆ ಗೊತ್ತಲ್ಲ. ಅದಕ್ಕಾಗಿ ನಾವು ಈ ವೆರೈಟಿ ಹಾಕಕ್ಕೆ ಅಡ್ಡಿಲ್ಲ ಅಂತ ಹೇಳ್ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.